ಜೈ ಓಶೋ. ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾನು ಮುಚ್ಚಿದ ಕಣ್ಣುಗಳ ಮೂಲಕವೂ ಕಾಣಬಲ್ಲೆ. ಕನಿಷ್ಠ ನೀವುಗಳಾದರೂ ನನಗೆ ಮೋಸ ಮಾಡಲಾರಿರಿ, ಮಾಡಬಾರದು ಕೂಡ. ಯಾರಿಗೂ ಯಾವುದೇ ರೀತಿಯ ಕೆಟ್ಟದ್ದನ್ನು ಮಾಡದ ವ್ಯಕ್ತಿಗೆ ಹೀಗೆ ಮಾಡುವುದು ನ್ಯಾಯಬಾಹಿರವಾದದ್ದು. ಸಣ್ಣ ಜೀವನದಲ್ಲಿ ನಾನು ಎಷ್ಟೊಂದು ಜೀವಿಸಿದ್ದೇನೆ ಎಂದರೆ ಅದು ಹೆಚ್ಚು ಕಡಿಮೆ ಅಸಾಧ್ಯವೇ ಎನಿಸುವುದು. ಇದುವರೆವಿಗೂ ನಾನು ಹೇಳದೇ ಇದ್ದ ಕೆಲವು ವಿಷಯಗಳು ನನ್ನ ನೆನಪಿಗೆ ಬರುತ್ತಿವೆ. ನಾನು ಸಂಪೂರ್ಣವಾಗಿ ನನ್ನ ಹೊರೆಯನ್ನು ಇಳಿಸಿಕೊಳ್ಳಲು ಬಯಸುತ್ತೇನೆ. ಕೆಲವು ಕಾರಣಗಳಿಂದಾಗಿ ಕೆಲವು ವಿಷಯಗಳನ್ನು ಬಚ್ಚಿಡಬೇಕಾಗಿದೆ. ಕೆಲವು ವಿಷಯಗಳನ್ನು ಬಚ್ಚಿಡಬೇಕಾದ ಗುಟ್ಟಾಗಿ ಇಡಬೇಕಾಗಿ ಬಂದಿತು. ಜ್ಯೋತಿಷಿಗಳು ನನ್ನ ತಾಯಿ ತಂದೆಯರಿಗೆ, ವಿಶೇಷವಾಗಿ ನನ್ನ ನಾನಾ ನಾನಿಯರಿಗೆ ನಾನು ಪ್ರಾಯಶಃ 7 ವರ್ಷಗಳಿಗಿಂತ ಹೆಚ್ಚು ಜೀವಿಸಿರುವುದಿಲ್ಲ ಎಂಬುದಾಗಿ ಹೇಳಿದ್ದರು. ಅವರುಗಳು ನನ್ನ ಜನ್ಮ ಕುಂಡಲಿಯನ್ನು ಬರೆಯಲು ನಿರಾಕರಿಸಿದ್ದರು. ಇದಕ್ಕೆ ಸರಳ ಕಾರಣ ಎಂದರೆ, ಮಗು 7 ವರ್ಷದ ನಂತರ ಜೀವಿಸಿರುವ ಸಾಧ್ಯತೆಯೇ ಇಲ್ಲದಿರುವಾಗ ಅದು ಬಾಳದೇ ಇರುವ ಇಡೀ ಜೀವನದ ಭವಿಷ್ಯವನ್ನು ಬರೆಯುವುದರಲ್ಲಿ ಏನು ಅರ್ಥವಿದೆ? ಹೀಗಾಗಿ ಆ ಜ್ಯೋತಿಷಿಗಳು, ವಿಶೇಷವಾಗಿ ಅಂದು ಅತ್ಯಂತ ಪ್ರಸಿದ್ಧರಾಗಿದ್ದ ಜ್ಯೋತಿಷಿ ಪಂಡಿತ್ ಗೋಪಿನಾಥ್ ಮಹೋಪಾಧ್ಯಾಯ, ಇವರು ಭವಿಷ್ಯ ಹೇಳುವುದರಲ್ಲಿ ನಿಸ್ಸೀಮರೆಂದು ವಿಶ್ವದಾದ್ಯಂತ ಪ್ರಖ್ಯಾತರಾಗಿದ್ದರು. ನಿಷ್ಠುರವಾಗಿ ತಿರಸ್ಕರಿಸಿ ನನ್ನ ತಾಯಿ ತಂದೆಯರಿಗೆ ಹೇಳಿದರು, ಇವನ ಜನ್ಮಕುಂಡಲಿ ಬರೆಯುವುದರಲ್ಲಿ ಅರ್ಥವಿಲ್ಲ. ಆದರೂ ಸಹ ನಾನು ಈ ಮಗುವನ್ನು ನೋಡಲು ಬಯಸುತ್ತೇನೆ. ಮಗು 7 ವರ್ಷಗಳ ನಂತರ ಜೀವಿಸಿದ್ದರೆ ಹಾಗೂ ನಾನು ಜೀವಂತವಾಗಿದ್ದರೆ, ಏಕೆಂದರೆ ಅವರಿಗೆ ಆ ವೇಳೆಗಾಗಲೇ ವಯಸ್ಸಾಗಿತ್ತು, ಆಗ ಇವನ ಕುಂಡಲಿಯನ್ನು ಬರೆಯಲು ನಾನು ಇಚ್ಛಿಸುತ್ತೇನೆ. ನನ್ನನ್ನು ಅವರ ಬಳಿಗೆ ಕರೆದೊಯ್ಯಲಾಯಿತು. ಅದು ದೀರ್ಘ ಪ್ರಯಾಣವಾಗಿತ್ತು. ಆತ ಈ ವಿಶ್ವದ ಅತಿ ಪುರಾತನ ನಗರ ಬನಾರಸ್ನಲ್ಲಿ ವಾಸವಾಗಿದ್ದರು. ಅದು ಅತ್ಯಂತ ಪುರಾತನ ಎಂದು ನಾನು ಭಾವಿಸಲು ಕಾರಣ, ಅದು ಅಷ್ಟು ಕುರೂಪ ಹಾಗೂ ಕೊಳಕಾದ ನಗರ ಆಗಿದ್ದುದು. ನಾನು ಗೋಪಿನಾಥರನ್ನು ಕಾಣಲು ಹೋದೆ. ಆತ ಬಲು ಸುಂದರ ವ್ಯಕ್ತಿಯಾಗಿದ್ದರು. ಅವರ ಕಣ್ಣುಗಳು ಕಾಡಿನ ಹುಲಿಯ ಕಣ್ಣುಗಳಂತಿದ್ದವು, ನಿರಂಕುಶ ಹಾಗೂ ಅನಾಗರಿಕ. ಆತ ವಿದ್ರೋಹಾತ್ಮಕ ವ್ಯಕ್ತಿಯಾಗಿದ್ದರು. ಮೊದಲ ನೋಟದಲ್ಲೇ ನಾನು ಅವರನ್ನು ಪ್ರೀತಿಸಿದೆ. ಅವರಿಗೂ ಸಹ ಇದೇ ರೀತಿ ಆಯಿತು. ಅವರು ಹೇಳಿದರು, ನೀನು ಉಳಿಯದಿದ್ದರೆ ಅದು ಅತ್ಯಂತ ದುರದೃಷ್ಟಕರ ಎನಿಸುತ್ತದೆ ನನಗೆ. 7ನೆಯ ವರ್ಷದವರೆಗೂ ಬದುಕುಳಿಯಲು ಸರ್ವ ಪ್ರಯತ್ನವನ್ನು ಮಾಡು. ಇದು ನಿನಗೆ ಅತ್ಯಂತ ಅಪಾಯಕಾರಿ ಸಮಯವಾಗಿರುತ್ತದೆ. ನಾನಿನ್ನೂ ಜೀವಂತವಾಗಿದ್ದರೆ ನನ್ನ ಬಳಿಗೆ ಬಾ. ನಾನು ನಿನ್ನ ಕುಂಡಲಿ ಬರೆದುಕೊಡುತ್ತೇನೆ. ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಏಕೆಂದರೆ ನನ್ನ ಜೀವನದ ಕೊನೆಯ ಚಕ್ರದಲ್ಲಿ ಇರುವವನನ್ನು ನಾನು ಇದುವರೆವಿಗೂ ಕಂಡಿರಲಿಲ್ಲ. ಇದು ನಿನ್ನ ಕಡೆಯ ಜೀವನ ಆಗಿದೆ. ಹೀಗೆನ್ನುತ್ತಾ ಅವರು ಚಿಕ್ಕ ಮಗುವಿನಂತೆ ಅಳತೊಡಗಿದರು. ಅದಕ್ಕೆ ಕಾರಣ ನನಗೆ ಈಗ ತಿಳಿದಿದೆ. ಆ 7 ವರ್ಷಗಳು ಮುಗಿಯುವುದರ ಮೊದಲೇ ಆತ ತೀರಿಕೊಂಡರು. ಅವರು ನನ್ನ ತಂದೆಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದರು. ಅದರಲ್ಲಿ ಒಂದು, ಇವನ ಸರಿಯಾದ ಹುಟ್ಟಿನ ಸಮಯವನ್ನು ಅದು ಸೂರ್ಯೋದಯವಾಗಿದ್ದಿತು. ಯಾರಿಗೂ ತಿಳಿಸಬೇಡಿ. ಭಾರತದಲ್ಲಿ ಜನ್ಮ ತಾಳಲು ಸೂರ್ಯೋದಯ ಅತ್ಯಂತ ಶುಭಕರವೆಂದು ಹಾಗೂ ಮರಣ ಹೊಂದಲು ಸೂರ್ಯಾಸ್ತವು ಅತ್ಯಂತ ಶುಭಕರ ಸಮಯಗಳೆಂದು ಭಾವಿಸಲಾಗುತ್ತದೆ. ಅದು ನಿಜ ಸಹ. ಜನನ ಸೂರ್ಯೋದಯದೊಂದಿಗೆ ಹಾಗೂ ಸಾವು ಸೂರ್ಯಾಸ್ತದೊಂದಿಗೆ ಸಂಬಂಧಿಸಿದೆ. ನನ್ನ 7ನೆಯ ವಯಸ್ಸಿನವರೆಗೂ ಯಾರಾದರೂ ನನ್ನನ್ನು ದತ್ತು ತೆಗೆದುಕೊಳ್ಳುವುದು ಒಳ್ಳೆಯದು ಎಂದು ಆತ ಸೂಚಿಸಿದರು. ನನ್ನನ್ನು ದತ್ತು ತೆಗೆದುಕೊಂಡವರು ನನ್ನ ಜಾತಿಗೆ ಸೇರಿದವರು, ನನಗೆ ಸಂಬಂಧಿಸಿದವರು ಆಗಿರಬಾರದೆಂದು, ಅರ್ಥಾತ್ ಸಂಪೂರ್ಣ ಅಪರಿಚಿತರು ಆಗಿದ್ದರೆ ಒಳ್ಳೆಯದೆಂದರು. ಅವರ ಮತ್ತು ನನ್ನ ತಂದೆಯ ನಡುವೆ ನಡೆದ ವಾರ್ತಾಲಾಪದ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳಲು ತೀರಾ ಚಿಕ್ಕವನಾಗಿದ್ದೆ. ನನ್ನ ಆಸಕ್ತಿ ಏನಿದ್ದರೂ ಅವರು ಏನು ಹೇಳುತ್ತಾರೆ ಎನ್ನುವುದಕ್ಕಿಂತಲೂ ಆ ವ್ಯಕ್ತಿಯ ಬಗ್ಗೆ ಎದ್ದಿತು. ಆದರೆ ನನ್ನ ತಂದೆ ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸಿದರು. ಬನಾರಸ್ನಲ್ಲಿ ಅವರು ನನ್ನನ್ನು ಇತರೆ ವ್ಯಕ್ತಿಗಳಿಗೆ ಪರಿಚಯಿಸಿದರು. ನನ್ನನ್ನು ಸಾಧ್ಯವಿದ್ದಷ್ಟು ಪ್ರಭಾವಗಳಿಗೆ ಒಳಪಡಿಸಬೇಕೆಂಬುದು ಅವರ ಇಚ್ಛೆ ಆಗಿದ್ದಿತು. ಇವರಲ್ಲಿ ಒಬ್ಬರು ಪಾವ್ಹರಿ ಬಾಬಾ. ಅವರ ರೂಪ ಎಂದಿಗೂ ನನ್ನ ಕಣ್ಣ ಮುಂದೆಯೇ ಇದೆ. ಏಕೆಂದರೆ ನನ್ನ ಜೀವನದಲ್ಲಿ ನಾನು ಸಾವಿರಾರು ಜನರನ್ನು ಕಂಡಿದ್ದೇನೆ.
ಆದರೆ ಮತ್ತೊಬ್ಬ ಪಾವಹರಿ ಬಾಬಾರನ್ನು ಕಂಡಿಲ್ಲ. ಅವರು ಇತರೆ ಎಲ್ಲರಿಗಿಂತಲೂ ಅಷ್ಟು ಭಿನ್ನವಾಗಿದ್ದರು, ಅಷ್ಟೊಂದು ಕೇಂದ್ರೀಕೃತ, ಅಷ್ಟೊಂದು ಪ್ರತ್ಯೇಕ, ಅಷ್ಟೊಂದು ದೂರ, ಆದರೂ ಅಷ್ಟೇ ಸನಿಹ. ಅವರು ನನ್ನ ಕೈಗಳನ್ನು ಹಿಡಿದು ನಗುತ್ತಿರುವ ದೃಶ್ಯ ಇಂದಿಗೂ ನನ್ನ ಕಣ್ಣ ಮುಂದೆಯೇ ಇದೆ. ಅವರು ಒಂದು ಮಾತನ್ನು ಸಹ ಆಡಲಿಲ್ಲ, ಸುಮ್ಮನೆ ನಕ್ಕರಷ್ಟೇ. ನನ್ನನ್ನು ಆಶೀರ್ವದಿಸುವಂತೆ ನನ್ನ ತಂದೆ ಅವರನ್ನು ಕೇಳಿದರು. ಅವರು ಸುಮ್ಮನೆ ಗೊಳ್ಳೆಂದು ನಕ್ಕು ಬಿಟ್ಟರು. ಇದುವೇ ಅವರ ಆಶೀರ್ವಾದ ಎಂದು ನಾನು ನನ್ನ ತಂದೆಗೆ ಹೇಳಿದೆ. ಪಾವಹರಿ ಬಾಬಾ, ಬೋಧಿಧರ್ಮ, ಚಾಂಗ್ಸು, ಗುರ್ಜೇಫ್ರಂತಹ ಮಹಾನ್ ಸದ್ಗುರುಗಳ ಸಂತತಿಗೆ ಸೇರಿದವರು. ನಾನು ಅವರನ್ನು ಪುನಃ ಎಂದೂ ನೋಡಲಿಲ್ಲ. ವರ್ಷಗಳ ನಂತರ ನಾನು ಅವರಿಗಾಗಿ ಬಹಳ ಹುಡುಕಾಡಿದೆ, ಎಲ್ಲೆಲ್ಲೂ. ಆದರೆ ಅವರಿಗಿಂತ ಮುಂಚೆ ಎಷ್ಟೋ ಜನ ಕಡೆಯದಾಗಿ ಕಾಣಿಸಿಕೊಂಡಂತಹ, ಅವರ ನಂತರ ಬಹಳಷ್ಟು ಜನ ಸಹ ಕಾಣೆಯಾಗಿ ಹೋಗುವ ಹಿಮಾಲಯದಲ್ಲಿ ಕಾಣೆಯಾಗಿದ್ದರು. ಕಣ್ಮರೆ ಆಗಲು ಅದಕ್ಕಿಂತ ಸುಂದರವಾದ ಸ್ಥಳ ಮತ್ತೊಂದಿಲ್ಲ. ಲಾವೋತ್ಸು ಅಲ್ಲಿಯೇ ಕಾಣೆಯಾದದ್ದು, ಬೋಧಿಧರ್ಮ ಕಾಣೆಯಾದದ್ದು, ಪಾವಹರಿ ಬಾಬಾ ಕಾಣೆಯಾದದ್ದು ಅಲ್ಲಿಯೇ. ನಾನು ಸಹ ಅಲ್ಲಿಯೇ ಕಾಣೆಯಾಗಬೇಕೆಂಬ ಕನಸು ಕಂಡಿದ್ದೇನೆ. ಅವರನ್ನು ಪುನಃ ಭೇಟಿ ಆಗಲು ನನಗೆ ಆಗಲಿಲ್ಲ. ಆದರೆ ಮೊದಲ ಭೇಟಿಯಲ್ಲೇ ಟ್ರಾನ್ಸ್ಮಿಷನ್ ಸಂಚಾರಣೆ ಘಟಿಸಿದ್ದಿತು. ಅವರು ನನ್ನ ತಲೆ ಮುಟ್ಟಿ ಮುಂಗುರುಳನ್ನು ನೇವರಿಸಿದ್ದರು. ಬನಾರಸ್ನಲ್ಲಿ ನಾನು ಮತ್ತಷ್ಟು ಜನರನ್ನು ಭೇಟಿಯಾದೆ. ಅವರಲ್ಲಿ ಮದನ್ ಮೋಹನ್ ಮಾಳವೀಯ, ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಸ್ಥಾಪಕರು, ಅವರು ಕೂಡ ಒಬ್ಬರು. ಅವರಿಂದ ನಾನು ಒಂದಿಷ್ಟು ಪ್ರಭಾವಿತನಾಗಲಿಲ್ಲ. ಬದಲಾಗಿ ನಾನು ಅಸಹ್ಯಿಸಿಕೊಂಡೆ. ಅವರೊಬ್ಬ ಹಿಂದೂ ಚ್ಯುವೆನಿಸ್ಟ್, ಹಿಂದೂ ಮತಾಂಧರಾಗಿದ್ದರು, ಆದರೆ ಬಹಳ ಪ್ರಖ್ಯಾತ ರಾಜಕಾರಣಿಗಳು ಆಗಿದ್ದರು. ನಾನು ನನ್ನ ತಂದೆಗೆ ಹೇಳಿದೆ, ದಯವಿಟ್ಟು ನನ್ನನ್ನು ಯಾವುದೇ ರಾಜಕಾರಣಿಗಳ ಬಳಿಗೆ ಕರೆದುಕೊಂಡು ಹೋಗದಿರಿ. ಅವರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ, ಅದು ನನ್ನ ವೃತ್ತಿಯೂ ಅಲ್ಲ. ಅವರಿಗೆ ಅತ್ಯಂತ ಆಶ್ಚರ್ಯವಾಯಿತು, ಏಕೆಂದರೆ ಮಾಳವೀಯರನ್ನು ಅತ್ಯಂತ ಧಾರ್ಮಿಕ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತಿತ್ತು. ನಾನು ಹೇಳಿದೆ, ಅದು ಅಸಾಧ್ಯ. ರಾಜಕಾರಣಿ ಮತ್ತು ಧಾರ್ಮಿಕ, ಈ ಎರಡು ಸಂಗತಿಗಳು ಎಂದೂ ಒಟ್ಟಿಗೆ ಹೋಗವು. ಪಂಡಿತ್ ಗೋಪಿನಾಥರು ನಾನು 7 ವರ್ಷಗಳಿಗೂ ಹೆಚ್ಚು ಜೀವಿಸಿದಲ್ಲಿ 1984ರಲ್ಲಿ ನನ್ನ ಸಾವು ಘಟಿಸುವುದೆಂದು ಹೇಳಿದರು. ಅವರು ಹೇಳಿದರು, ಸಾವಿನ ಸಮಯವನ್ನು ತಪ್ಪಿಸಬಹುದು, ಆದರೆ ಎಲ್ಲವೂ ಈ ಹುಡುಗನ ಕೈಯಲ್ಲಿದೆ. ಆತ ಆಯ್ಕೆ ಮಾಡಬಲ್ಲ. ಆತನ ಸಾವು ಆಕಸ್ಮಿಕ ಆಗಿರುವುದಿಲ್ಲ, ಅದು ಆತನ ಆಯ್ಕೆಯಾಗಿರುತ್ತದೆ. ಆ ಸಮಯದಲ್ಲಿ ಈ ಮಾತುಗಳು ವಿಚಿತ್ರ ಎನಿಸಿದವು, ಆದರೆ ಅದು ಸತ್ಯವೆಂದು ಇಂದು ನಾನು ಬಲ್ಲೆ. ನಾನು ಯಾವಾಗಲೇ ಸಾಯಲಿ, ಅದು ನನ್ನ ಆಯ್ಕೆ ಆಗಿರುತ್ತದೆ. ಇದರ ನಂತರ ನನ್ನ ತಂದೆ ನನ್ನನ್ನು ಬೊಂಬಾಯಿಗೆ ಕರೆದುಕೊಂಡು ಹೋದರು. ಅವರು ತಮ್ಮ ವ್ಯಾಪಾರದ ವಿಷಯಕ್ಕಾಗಿ ಆಗಾಗ್ಗೆ ಬೊಂಬಾಯಿಗೆ ಹೋಗುತ್ತಿದ್ದರು, ಹಾಗೂ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂಬುದು ಅವರ ಬಯಕೆ ಆಗಿದ್ದಿತು. ಆದರೆ ಬೊಂಬಾಯಿಯಲ್ಲಿ ಏನಾಗುತ್ತದೆ ಎಂಬುದರ ಅರಿವು ನನಗೆ ಇರಲಿಲ್ಲ. ಆ ದಿನಗಳಲ್ಲಿ ಬೊಂಬಾಯಿ ನಿಜವಾಗಿಯೂ ಸುಂದರವಾಗಿದ್ದಿತು. ವಿಶೇಷವಾಗಿ ನಾವು ತಂಗಿದ್ದ ಸ್ಥಳ ಜುಹು ಬೀಚಿನಲ್ಲಿ. ಆಗ ಅಲ್ಲಿ ಚಿಕ್ಕ ಕಾಡು ಇದ್ದಿತು. ಮರಗಿಡಗಳು ದಟ್ಟವಾಗಿ ಬೆಳೆದಿದ್ದವು. ಇಂದಿನ ಬಹುಮಹಡಿ ಕಟ್ಟಡಗಳು, ಹೋಟೆಲ್ಗಳು ಇರಲಿಲ್ಲ. ನಾವು ನನ್ನ ತಂದೆಯ ಮಿತ್ರರಾದ ಅಂಬಾಬಲಾಲ್ ಪಟೇಲ್ರೊಂದಿಗೆ ವಾಸಿಸುತ್ತಿದ್ದೆವು. ಆತ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಅವರಲ್ಲಿ ನಾನು ಇನ್ನೊಬ್ಬ ತಂದೆಯನ್ನು ಕಂಡೆ. ಮೊದಲನೆಯ ದಿನದ ನಂತರವೇ ಅವರನ್ನು ಬಾಪೂಜಿ ಎಂದು ಕರೆಯಲು ಆರಂಭಿಸಿದೆ. ಆ ನಂತರ ಅವರ ಮಕ್ಕಳು ಸಹ ಅವರನ್ನು ಅದೇ ಹೆಸರಿನಿಂದ ಕೂಗಲು ಆರಂಭಿಸಿದರು. ನಾನು ಅವರನ್ನು ಭೇಟಿ ಮಾಡಿದಾಗ ಅವರಿಗಿನ್ನೂ ವಿವಾಹ ಆಗಿರಲಿಲ್ಲ. ಅವರು ಆಕ್ಸ್ಫರ್ಡ್ ಪದವೀಧರರಾಗಿದ್ದರು, ಆದರೆ ಸ್ವಲ್ಪ ಐಲು. ನಾನು ಅವರ ಈ ಐಲುತನವನ್ನು ಬಹಳವಾಗಿ ಮೆಚ್ಚಿದ್ದೆ. ಇದು ಅವರಿಗೆ ಒಂದು ಕವಿಯ ಗುಣವನ್ನು ಎತ್ತಿತ್ತು. ಅವರು ಹಲವಾರು ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು, ಸುಂದರ ಹಾಡುಗಳನ್ನು ಹಾಡುತ್ತಿದ್ದರು, ವಿಚಿತ್ರ ಕಥೆಗಳನ್ನು ಹೇಳುತ್ತಿದ್ದರು. ಒಟ್ಟಾರೆ ನನಗೆ ಅತ್ಯಂತ ಪ್ರಿಯರಾಗುವಂತಹ ವ್ಯಕ್ತಿಯಾಗಿದ್ದರು. ಅವರು ನನ್ನ ತಾತ ಆಗಲು ಬಯಸಿದ್ದರು. ನನ್ನಿಂದ ಯಾವುದೇ ಅಭ್ಯಂತರ ಇರಲಿಲ್ಲ. ನಿಜ ಹೇಳಬೇಕೆಂದರೆ ಅವರ ಈ ಕಲ್ಪನೆಯನ್ನು ನಾನು ಇಷ್ಟಪಟ್ಟಿದ್ದೆ. ಅವರ ಕೋರಿಕೆಗೆ ನನ್ನ ತಂದೆ ಸಮ್ಮತಿಸಿದರು. ಇದಕ್ಕೊಂದು ಸಮಾರಂಭ ಏರ್ಪಡಿಸಲ್ಪಟ್ಟಿತು. ಅದರಲ್ಲಿ ನನ್ನನ್ನು ಅವರ ಮಡಿಲೊಳಗೆ ಮಲಗಿಸಲಾಯಿತು. ಈ ಸನ್ನಿವೇಶವನ್ನು ನಾನು ಆನಂದಿಸಿದೆ. ಪುರೋಹಿತರೊಬ್ಬರು ಬೇಸರ ಮೂಡಿಸುವಂತಹ
ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದರು. ನಾನು ಅವರ ಮಡಿಲಲ್ಲಿ ಮಲಗಿ ನಿದ್ರಿಸಿದೆ. ನಾನು ಎಚ್ಚರಗೊಂಡಾಗ ಸಮಾರಂಭವು ಮುಗಿದಿದ್ದಿತು. ಅದರ ಬಗ್ಗೆ ನನಗೆ ಏನೂ ತಿಳಿಸಲಿಲ್ಲ. ನನ್ನ ತಂದೆಗೆ ಅಹಮದಾಬಾದ್ನಲ್ಲಿ ಏನೋ ಕೆಲಸ ಇದ್ದದ್ದರಿಂದ ಅವರು ಮರುದಿನ ಅಲ್ಲಿಗೆ ತೆರಳಿದರು. ನಾನು ಬಾಪೂಜಿಯವರೊಂದಿಗೆ 3 ವರ್ಷಗಳ ಕಾಲ ಇದ್ದೆ. ಆ ಅವಧಿ ಅದೆಷ್ಟು ಬೇಗನೆ ಕಳೆದು ಹೋಯಿತು ಹಾಗೂ ಅದೆಷ್ಟು ಮಧುರವಾಗಿತ್ತು. ಅವುಗಳನ್ನು ಮರಳಿ ಪಡೆಯುವ ಯಾವುದೇ ಮಾರ್ಗ ಇಲ್ಲ. ಭೋರ್ಗರೆಯುತ್ತಿದ್ದ ಆ ಸಾಗರ, ಗಿಡ ಮರಗಳಿಂದ ಕೂಡಿದ್ದ ಆ ಕಾಡು, ರಾತ್ರಿ ಬಾಪೂಜಿಯವರ ಹಾಡುಗಳು. ಈ ಅವಧಿಯಲ್ಲಿ ನಾನು ಅವರೊಂದಿಗೆ ವಾಸಿಸಿದೆ ಹಾಗೂ ಅಪರೂಪವಾಗಿ ನಾನಿಯನ್ನು ಭೇಟಿಯಾಗುತ್ತಿದ್ದೆ. ಆ ವರ್ಷಗಳು ಹಾಡುತ್ತಾ ನಲಿಯುತ್ತಾ ಆಳವಾದ ಆನಂದದಲ್ಲಿ ಕಳೆದವು. ಶಾಲೆಗೆ ಹೋಗುವುದನ್ನು ನಾನು ಇಷ್ಟಪಡುತ್ತಿರಲಿಲ್ಲ. ಆದರೆ ಬಾಪೂಜಿ ನನಗೆ ಮನೆಯಲ್ಲೇ ಪಾಠ ಹೇಳುತ್ತಿದ್ದರು. ನಾನು ಅಲ್ಪ ಸ್ವಲ್ಪ ಗುಜರಾತಿಯನ್ನು ಕಲಿತೆ. ನಾನು ಕಂಡ ಆ ಸಾಗರವನ್ನು ನೀವು ಕಾಣಲಾರಿರಿ. ಅದು ಅತ್ಯಂತ ನಿರಂಕುಶವಾದದ್ದು ಎನಿಸಿತ್ತು, ವಿಶೇಷವಾಗಿ ಪ್ರಾರಂಭದ ದಿನಗಳಲ್ಲಿ. ಏಕೆಂದರೆ ನಾನು ಸಮುದ್ರವನ್ನು ಕಂಡಿದ್ದು ಅದೇ ಮೊದಲ ಬಾರಿ. ನಾನು ಆಂತರಿಕ ಸಾಗರವನ್ನು ಕಂಡಾಗ ನನ್ನ ಬಗ್ಗೆ ಆ ಜ್ಯೋತಿಷಿಗಳು ಹೇಳಿದ ಭವಿಷ್ಯ ನುಡಿಗಳು ಎಲ್ಲವೂ ಸರಿ ಎಂದೇ ಸಾಬೀತಾಗಿವೆ. ಅವರು ಏನೆಲ್ಲವನ್ನೂ ಹೇಳಿದರೋ ಅದೆಲ್ಲವೂ. ನಾನು ಈಗ ಯಾವ ಕ್ಷಣದಲ್ಲಿ ಬೇಕಾದರೂ ಸಾಯಬಹುದು. ಅದನ್ನು ನಾನು ತಪ್ಪಿಸಬಹುದು ಕೂಡ. ನಾನು ಯಾರ ಜೊತೆ ಬಾಳಲು ಹೋದೆನೋ ಆ ವ್ಯಕ್ತಿ ಅಂಬಾಲಾಲ್ ಪಟೇಲ್. ಅವರು ಕೇವಲ ನನ್ನ ಗಾಡ್ ಫಾದರ್, ಪೋಷಕ ಪಿತೃ ಮಾತ್ರವಾಗಿರದೆ ನನ್ನ ಮಿತ್ರರು ಹಾಗೂ ನನ್ನ ಪ್ರಥಮ ಶಿಷ್ಯರು ಆಗಿದ್ದರು. ಅವರು ನನ್ನ ಸನ್ಯಾಸಿ ಸ್ವಾಮಿ ಸ್ವರೂಪಾನಂದ ಭಾರತಿ ಆಗಿದ್ದಾರೆ. ಮಹತ್ತರ ಯುವಚೇತನ ಹೊಂದಿರುವ ವೃದ್ಧರು. ನನ್ನನ್ನು ಭೇಟಿಯಾದ ನಂತರ ಸುಮಾರು 5 ತಿಂಗಳ ನಂತರ ಅವರು ವಿವಾಹವಾದರು. ಅವರ ಪತ್ನಿಯನ್ನು ನಾನು ಬಾ ಎಂದು ಕೂಗಲು ಆರಂಭಿಸಿದೆ. ಬಾ ಎಂದರೆ ತಾಯಿ ಎಂದರ್ಥ. ನಾನು ನನ್ನ ಸ್ವಂತ ತಾಯಿಯನ್ನು ಭಾಬಿ ಎಂದು ಕೂಗುತ್ತಿದ್ದೆ. ಭಾಬಿ ಎಂದರೆ ಅತ್ತಿಗೆ, ಅಣ್ಣನ ಹೆಂಡತಿ ಎಂದರ್ಥ. ನಾನು ಹುಟ್ಟಿದಾಗ ನನ್ನ ತಾಯಿ ನನ್ನ ತಂದೆಯ ತಮ್ಮ ತಂಗಿಯರ ಲಾಲನೆ ಪೋಷಣೆಗಳನ್ನು ಮಾಡುತ್ತಿದ್ದರು. ನನ್ನ ಅಜ್ಜಿ ತಂದೆಯ ತಾಯಿ ಕಾಲವಾಗಿದ್ದರು. ಅವರೆಲ್ಲರೂ ನನ್ನ ತಾಯಿಯನ್ನು ಭಾಬಿ ಎಂದೇ ಕೂಗುತ್ತಿದ್ದರು. ನಾನು ಸಹ ಅವರಂತೆಯೇ ನನ್ನ ತಾಯಿಯನ್ನು ಭಾಬಿ ಎಂದೇ ಕೂಗಲು ಮೊದಲು ಮಾಡಿದೆ. ನನ್ನ ತಮ್ಮಂದಿರು ತಂಗಿಯರಲ್ಲಿ ಮತ್ಯಾರೂ ಸಹ ಆಕೆಯನ್ನು ಹೀಗೆ ಕೂಗುವುದಿಲ್ಲ. ಇದು ಬಲು ವಿಚಿತ್ರ. ಇದನ್ನು ಬದಲಿಸಲು ನನಗೂ ಸಹ ಆಗುವುದಿಲ್ಲ. ಆಕೆಯನ್ನು ಅಮ್ಮ ಎಂದು ಸಂಬೋಧಿಸಿದರೆ ಏನೋ ಕಸಿವಿಸಿಯಾಗುತ್ತದೆ. ವರ್ಷಗಳ ಕಾಲ ಆಕೆಯನ್ನು ಭಾಬಿ ಎಂದು ಸಂಬೋಧಿಸಿದುದು ಆಕೆಯನ್ನು ಎಂದು ಸಂಬೋಧಿಸುವುದನ್ನು ಅಸಾಧ್ಯವಾಗಿಸಿದೆ. ಆದರೆ ಬಾಪೂಜಿಯವರ ಪತ್ನಿಯನ್ನು ಮೊದಲಿನಿಂದಲೇ ನಾನು ಬಾ ಎಂದು ಸಂಬೋಧಿಸಲು ಆರಂಭಿಸಿದೆ. ಗುಜರಾತಿ ಭಾಷೆಯಲ್ಲಿ ತಾಯಿಯನ್ನು ಭಾ ಎನ್ನುತ್ತಾರೆ. ಆಕೆ ಬಲು ಅದ್ಭುತ ವ್ಯಕ್ತಿ, ಬಲು ಅಪರೂಪ. ಆಕೆಯಂಥವರನ್ನು ಕಾಣುವುದು ಒಂದಿನಿತೂ ಈರ್ಷ್ಯೆ ಇಲ್ಲದ, ಯಾವುದೇ ಭಯ ಇಲ್ಲದೆ, ಸ್ಪರ್ಧಿಸದೆ ಸುಮ್ಮನೆ ಪ್ರೇಮಿಸಬಲ್ಲ ಬಾರಂತಹ ಸ್ತ್ರೀ ಕಾಣಸಿಗುವುದು ಬಲು ಅಪರೂಪ. ಈಗಲ್ಲ, ಬಾಲ್ಯದಿಂದಲೂ ಸಹ ನನ್ನನ್ನು ಅರ್ಥ ಮಾಡಿಕೊಂಡಂತಹ ವಿರಳ ವ್ಯಕ್ತಿಗಳಲ್ಲಿ ನನ್ನ ಗಾಡ್ ಫಾದರ್ ಸ್ವಾಮಿ ಸ್ವರೂಪಾನಂದ ಭಾರತಿ ಒಬ್ಬರು. ಆಗಲೂ ಸಹ ನನ್ನ ಬಗ್ಗೆ ಅವರು ತೋರುತ್ತಿದ್ದ ಗೌರವ ನನ್ನ ತಂದೆಗೆ ಅಚ್ಚರಿ ಮೂಡಿಸುತ್ತಿತ್ತು. ಅವರು ವಿವಾಹ ಮಾಡಿಕೊಂಡಾಗ ಅವರ ಪತ್ನಿಗೂ ಸಹ ಇದನ್ನು ನಂಬಲಾಗಲಿಲ್ಲ. ಚಿಕ್ಕ ಮಗುವನ್ನು ನೀವು ಪ್ರೀತಿಸುವುದೇನೋ ಸರಿ, ಆದರೆ ಗೌರವ? ಅವರು ಅತ್ಯಂತ ಪ್ರೇಮಪೂರ್ಣ ವ್ಯಕ್ತಿಯಾಗಿದ್ದರು, ಅತ್ಯಂತ ಪ್ರೇಮಪೂರ್ಣರು. ಆದರೆ ಅದಕ್ಕಿಂತ ಮಿಗಿಲಾಗಿ ಅವರು ಗೌರವ ಭಾವನೆ ತೋರುತ್ತಿದ್ದರು. ಅವರು ವಿದ್ರೋಹಾತ್ಮಕರು ಆಗಿದ್ದರು. ಸಂಪ್ರದಾಯಕ್ಕೆ ವಿರುದ್ಧ, ಅಧಿಕಾರಶಾಹಿಗಳ ವಿರುದ್ಧ, ಪೂಜಾರಿ ಪುರೋಹಿತರ ವಿರುದ್ಧ ಆಗಿದ್ದರು. ಒಮ್ಮೆ ನನಗೆ ಹೀಗೆ ಹೇಳಿದ್ದರು: ನೀನು ನನ್ನನ್ನು ವಿಸ್ಮಯಗೊಳಿಸುತ್ತೀಯೇ. ನಾನ್ ಬಿಲೀವರ್, ನಾಸ್ತಿಕನಾಗಿದ್ದೆ. ಆದರೆ ನಿನ್ನನ್ನು ಕಂಡು, ನಿನ್ನೊಡನಿದ್ದು ನನ್ನಲ್ಲಿ ನಾನು ನಂಬುವವನಾಗುತ್ತಿದ್ದೇನೆ ಎಂಬ ಶಂಕೆ ನನ್ನಲ್ಲಿ ಮೂಡುತ್ತಿದೆ. ನನ್ನಲ್ಲೊಂದು ವಿಚಿತ್ರ ವಿಶ್ವಾಸ ಮೂಡುತ್ತಿದೆ. ಇಂದಿನವರೆಗೂ ನನಗೆ ಅರಿವಿರದಂತಹ ಆಸಕ್ತಿಯೊಂದು ಮೂಡುತ್ತಿದೆ. ಜುಹು ಬೀಚಿನ ಆ ಕಾಡಿನಲ್ಲಿ, ಅಲ್ಲಿಯ ಮೌನದಲ್ಲಿ, ಈ ಪ್ರಪಂಚದ ಎಲ್ಲ ಗಲಭೆ ಗಲಾಟೆಗಳಿಂದ ದೂರ ನಾವು ಗಂಟೆಗಟ್ಟಲೆ ಏನೂ ಮಾಡದೆ ಸುಮ್ಮನೆ ಕುಳಿತಿರುತ್ತಿದ್ದೆವು. ಸಮುದ್ರದ ಅಲೆಗಳ ಏರಿಳಿತಗಳನ್ನು ನೋಡುತ್ತಾ
ನನಗೆ ಎಲ್ಲೆಲ್ಲಿ ಶಿಕ್ಷಣದ ಅವಕಾಶಗಳು ದೊರಕುತ್ತವೆಂದು ಅವರಿಗೆ ತೋರುತ್ತಿತ್ತೋ ಅಲ್ಲಿಗೆಲ್ಲ ಅವರು ನನ್ನನ್ನು ಕರೆದೊಯ್ಯುತ್ತಿದ್ದರು. ಅವರು ಮಹಾತ್ಮ ಗಾಂಧಿಯೊಡನೆ ಆತ್ಮೀಯ ಸಂಪರ್ಕದಲ್ಲಿ ಇದ್ದರು. ಅವರಿಬ್ಬರ ನಡುವೆ ಸತತ ಪತ್ರ ವ್ಯವಹಾರ ನಡೆಯುತ್ತಿರುತ್ತಿತ್ತು. ಗಾಂಧಿ ಇವರಿಗೆ ಬರೆದ ಪತ್ರಗಳನ್ನು ನಾನು ನೋಡಿದ್ದೇನೆ. ಒಮ್ಮೆ ಅವರು ನನ್ನನ್ನು ಗಾಂಧಿಯವರ ಕೆಲವು ಅನುಯಾಯಿಗಳು ಇದ್ದಂತಹ ಮೀಟಿಂಗ್ ಒಂದಕ್ಕೆ ಕರೆದುಕೊಂಡು ಹೋದರು. ಅವರಿಂದ ನಾನು ಯಾವುದೇ ರೀತಿಯಲ್ಲೂ ಪ್ರಭಾವಿತನಾಗಲಿಲ್ಲ. ಭಾರತ ಅವರಿಂದ ಪ್ರಭಾವಿತವಾಗಲು ಕಾರಣ ಅವರು ಭಾರತದ ಪುರಾತನ ಸಂಸ್ಕೃತಿಯಂತೆ ಬಾಳಿದ್ದು, ಅವರು ಹಿಂದೂ ಮಾನಸವನ್ನು ತೃಪ್ತಿಪಡಿಸಿದ್ದು. ಆದರೆ ನನ್ನ ಮಟ್ಟಿಗೆ ಅವರು ಪರಿಶುದ್ಧ ರಾಜಕಾರಣಿ ಆಗಿದ್ದರು, ಧಾರ್ಮಿಕ ವ್ಯಕ್ತಿ ಅಲ್ಲ. ತಾವು ಏನು ಅಲ್ಲವೋ ಅದರಂತೆ ನಟಿಸುತ್ತಿದ್ದ ಅಪ್ರಾಮಾಣಿಕರಾಗಿದ್ದರು. ಆದರೆ ಭಾರತದಲ್ಲಿ ಯಶಸ್ವಿಗಳಾಗಲು ನೀವು ಕನಿಷ್ಠ ಧಾರ್ಮಿಕ ವ್ಯಕ್ತಿಯಂತೆ ನಟಿಸಬೇಕು. ಅವರು ಇದನ್ನು ಬಲು ಚೆನ್ನಾಗಿ ಮಾಡಿದರು. ಅವರು ಒಬ್ಬ ಒಳ್ಳೆಯ ನಟ ಆಗಿದ್ದರು. ಬಾಪೂಜಿ ನನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋದರು. ನಂತರ ಅದರ ಬಗ್ಗೆ ನನ್ನ ಅಭಿಪ್ರಾಯವೇನು ಎಂದು ಸ್ವಲ್ಪ ಅಂಜುತ್ತಲೇ ನನ್ನನ್ನು ಕೇಳಿದರು. ನಾನು ಅವರಿಗೆ ಹೇಳಿದೆ, ಹೆದರಬೇಡಿ, ಏಕೆಂದರೆ ನೀವು ಹೆದರಿದಿರಿ ಎಂದರೆ ನಾನು ಸತ್ಯವನ್ನು ಹೇಳಲು ಆಗದು. ಅವರು ಅಪ್ರಾಮಾಣಿಕರು, ಕುಟಿಲ ರಾಜಕಾರಣಿ ಆಗಿದ್ದಾರೆ. ಬಾಪೂಜಿ ಸ್ತಂಭೀಭೂತರಾದರು. ಆದರೆ ನನ್ನನ್ನು ಅರ್ಥ ಮಾಡಿಕೊಂಡರು, ಏಕೆಂದರೆ ಅವರು ನನ್ನನ್ನು ಪ್ರೇಮಿಸುತ್ತಿದ್ದರು. ಅವರು ನನ್ನನ್ನು ಪಾಕಿಸ್ತಾನದ ಸಂಸ್ಥಾಪಕರಾದ ಮಹಮ್ಮದ್ ಅಲಿ ಜಿನ್ನಾರ ಬಳಿಗೂ ಕರೆದೊಯ್ದರು. ನನಗೆ ಅವರ ಸಿದ್ಧಾಂತದಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಅವರು ಭಾರತವನ್ನು ನಾಶ ಮಾಡುತ್ತಿದ್ದರು. ಆದರೆ ನಾನು ಆ ವ್ಯಕ್ತಿಯನ್ನು ಮೆಚ್ಚಿದೆ. ಅವರ ವಿರೋಧಿ ಮಹಾತ್ಮ ಗಾಂಧಿಗಿಂತಲೂ ಹೆಚ್ಚು ಮೆಚ್ಚಿದೆ. ಕೇವಲ ಈ ಕಾರಣಕ್ಕಾಗಿ. ಆತ ಸ್ಪಷ್ಟ ರಾಜಕಾರಣಿ ಆಗಿದ್ದರು. ಅದನ್ನವರು ಮರೆಮಾಚುತ್ತಿರಲಿಲ್ಲ. ಅವರು ತೆರೆದ ಜಗತ್ತಿನಲ್ಲಿದ್ದರು. ಮಹಮ್ಮದ್ ಅಲಿ ಜಿನ್ನಾ ತಮ್ಮ ಬಗ್ಗೆ ಅಪ್ರಾಮಾಣಿಕರಾಗಿರಲಿಲ್ಲ. ಅವರ ನಡತೆ ನುಡಿಗಳು ಖಚಿತವಾಗಿದ್ದವು ಹಾಗೂ ಕನ್ಸಿಸ್ಟೆಂಟ್, ಒಂದೇ ರೀತಿಯದ್ದಾಗಿದ್ದವು. ನಡತೆ ಎಂದಾಗ ನಾನು ಚಾರಿತ್ರ್ಯದ ಬಗ್ಗೆ ಮಾತನಾಡುತ್ತಿಲ್ಲ, ಅವರ ಸಮಗ್ರತೆ, ಇಂಟಿಗ್ರಿಟಿಯ ಬಗ್ಗೆ ಹೇಳುತ್ತಿದ್ದೇನೆ. ಅವರು ಸತತವಾಗಿ ಏಕಮುಖ ಸಮಗ್ರತೆಯನ್ನು ತೋರಿದರು. ಇಡೀ ಭಾರತದ ವಿರುದ್ಧವಾಗಿ ಅವರು ತಪ್ಪು ಉದ್ದೇಶಕ್ಕಾಗಿ ಹೋರಾಡುತ್ತಿದ್ದರು. ಆದರೆ ಅವರ ಹೋರಾಟದ ಕೆಚ್ಚನ್ನು ನಾನು ಮೆಚ್ಚುತ್ತೇನೆ. ಅವರು ಒಂದು ಇಡೀ ದೇಶವನ್ನು ಒಬ್ಬರೇ ಸ್ವಂತ ಪ್ರಯತ್ನದಿಂದ ಸ್ಥಾಪಿಸಿದರು. ಬಾಪೂಜಿ ಅಂದರೆ ಸ್ವಾಮಿ ಸ್ವರೂಪಾನಂದ ಭಾರತಿ ನನ್ನನ್ನು ಇತರ ವ್ಯಕ್ತಿಗಳ ಬಳಿಗೂ ಕರೆದೊಯ್ದರು. ಅವರಲ್ಲಿ ಕೆಲವರ ಹೆಸರು ತಿಳಿಸಲು ಯೋಗ್ಯವಾದದ್ದಿದೆ. ಅವುಗಳಲ್ಲಿ ಅತಿ ಮುಖ್ಯವಾದದ್ದು ಜೆ ಕೃಷ್ಣಮೂರ್ತಿಯದು. ನಾನು ಕೂಡಲೇ ಆ ವ್ಯಕ್ತಿಯಲ್ಲಿ ಸತ್ಯವನ್ನು ಗುರುತಿಸಿದೆ. ಅವರು ಮತ್ತೊಬ್ಬ ಬುದ್ಧ ಆಗಿದ್ದರು. ಜೆ ಕೃಷ್ಣಮೂರ್ತಿ ನನ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ. ಆದರೆ ನಾನು ಅವರ ವಿರುದ್ಧವಾಗಿ ಮಾತನಾಡಲಾರೆ, ಏಕೆಂದರೆ ಅವರು ನನ್ನ ಬಗ್ಗೆ ಅರಿತಿಲ್ಲ. ಆದರೆ ನಾನು ಅವರನ್ನು ಬಲ್ಲೆ. ಜೆ ಕೃಷ್ಣಮೂರ್ತಿ ನನ್ನ ಬಗ್ಗೆ ಮಾತನಾಡಿಯೇ ತೀರುತ್ತಾರೆ, ಏಕೆಂದರೆ ನಾನೊಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ. ಇದು ಅವರ ಸಿದ್ಧಾಂತಕ್ಕೆ ವಿರುದ್ಧವಾದುದು. ಆದರೆ ನಾನು ಅವರ ವಿರುದ್ಧ ಮಾತನಾಡುವುದು ಸಾಧ್ಯವಿಲ್ಲ. ತಲುಪಿದವರಲ್ಲಿ ಅವರು ಸಹ ಒಬ್ಬರು ಎಂಬುದನ್ನು ನಾನು ಬಲ್ಲೆ. ಹಾಗೂ ತಾವು ಯಾವ ಅನುಭವವನ್ನು ಹೊಂದಿದ್ದಾರೋ ಅದನ್ನು ವ್ಯಕ್ತಪಡಿಸಲಾರದವರು ಎಂಬುದನ್ನು ಸಹ ನಾನು ಬಲ್ಲೆ. ಇಂಥವರು ಏಕಾಂತರು. ಇವರುಗಳು ಧರ್ಮವೊಂದನ್ನು ಸೃಷ್ಟಿಸಲಾರರು. ಇವರುಗಳು ಏಕಾಂಗಿಗಳು. ಅನುಯಾಯಿ ವರ್ಗವನ್ನು ಸೃಷ್ಟಿಸಲು ಆಗದು ಇವರುಗಳಿಗೆ. ಸಂಬುದ್ಧತೆಗೆ ಉಪಲಬ್ಧಿಯಾದ ಆದರೆ ತಮ್ಮ ಸಂದೇಶವನ್ನು ಇತರರಿಗೆ ತಿಳಿಸಲು ಅಶಕ್ತರಾದಂತಹ ಅತಿ ವಿರಳ ಆತ್ಮಗಳಲ್ಲಿ ಜೆ ಕೃಷ್ಣಮೂರ್ತಿ ಒಬ್ಬರು. ಅವರನ್ನು ನನಗೆ ಪರಿಚಯಿಸಿದವರು ಬಾಪೂಜಿ. ನಾನು ಅವರನ್ನು ವೈಯಕ್ತಿಕವಾಗಿ ಭೇಟಿ ಆಗಬೇಕೆಂದು ಅವರು ಬಯಸಿದ್ದರು. ಆದರೆ ನಾನು ನಿರಾಕರಿಸಿದೆ. ಬಹಳ ವರ್ಷಗಳ ನಂತರ ನಾನು ಎರಡನೆಯ ಸಲ ನಿರಾಕರಿಸಿದೆ. ಜೆ ಕೃಷ್ಣಮೂರ್ತಿಯವರು ನನ್ನನ್ನು ಕಾಣಲು ಬಯಸಿದಾಗಲೂ ನಾನು ಇಲ್ಲ ಎಂದೆ. ನಾನು ಹೇಳಿದೆ, ಅದರಲ್ಲಿ ಯಾವುದೇ ಸಾರ್ಥಕತೆ ಇಲ್ಲ. ಅವರಿಗೆ ಹೇಳಲು ನನ್ನಲ್ಲಿ ಏನೂ ಇಲ್ಲ. ನನಗೆ ಹೇಳಲು ಅವರಲ್ಲಿಯೂ ಏನೂ ಇಲ್ಲ. ಕೇವಲ ಮೌನ ಮಾತ್ರ. ಬಾಪೂಜಿ ನನ್ನನ್ನು ಇನ್ನಿತರೆ ಪ್ರಮುಖ ವ್ಯಕ್ತಿಗಳಿಗೆ ತೋರಿಸಿದರು. ಅವರು ನನ್ನನ್ನು ಗೌತಮ್ ಶರತ್ಚಂದ್ರ ಚಟರ್ಜಿ ಎಂಬುವವರ ಬಳಿಗೆ ಕರೆದೊಯ್ದರು. ಆ ವ್ಯಕ್ತಿ ಚಟರ್ಜಿ ಜೆ ಕೃಷ್ಣಮೂರ್ತಿಯವರಷ್ಟೇ ಮಹತ್ವಪೂರ್ಣ ವ್ಯಕ್ತಿ ಆಗಿದ್ದರೂ
ಅವರಷ್ಟು ಪ್ರಖ್ಯಾತರಾಗಿರಲಿಲ್ಲ. ಇದಕ್ಕೆ ಸರಳ ಕಾರಣ ಎಂದರೆ ಅವರಿಗೆ ಇಂಗ್ಲಿಷ್ ಬಾರದಿದ್ದುದೇ ಆಗಿತ್ತು. ಸರಿಯಾಗಿ ಹೇಳಬೇಕೆಂದರೆ ಅವರು ಹೆಚ್ಚು ಮಾತನಾಡುತ್ತಲೇ ಇರಲಿಲ್ಲ. ಅವರ ಹಿಂದಿ ಪುಸ್ತಕ ವಿವೇಕ್ ಔರ್ ಸಾಧನ, ಅರಿವು ಮತ್ತು ಅದನ್ನು ಹೊಂದುವ ಬಗೆ ಹೇಗೆ ಎಂಬುದು ನಾನು ಕಂಡ ಪುಸ್ತಕಗಳಲ್ಲೆಲ್ಲ ಅತ್ಯಂತ ಅದ್ಭುತ ಪುಸ್ತಕಗಳಲ್ಲಿ ಒಂದಾಗಿದೆ. ಅವರು ನನ್ನ ಬಗ್ಗೆ ಬಹಳ ಪ್ರೇಮ ತೋರಿದರು. ಮತ್ತೆ ಮತ್ತೆ ಬರುತ್ತಿರುವಂತೆ ನನಗೆ ತಿಳಿಸಿದರು. ಅವರು ವೃದ್ಧರಾಗಿದ್ದರು, ಯುವ ಚೇತನದಿಂದ ತುಂಬಿದ್ದರು. ಅವರ ಮುಖವನ್ನು ನಾನು ಮರೆಯಲಾರೆ. ಅವರಿಂದು ಈ ಪ್ರಪಂಚದಲ್ಲಿ ಇಲ್ಲ. ಆದರೆ ನಾನು ಅವರನ್ನು ಕಡೆಯ ಬಾರಿಗೆ ಭೇಟಿ ಮಾಡಿದಾಗ ನಾವು ಬಹಳಷ್ಟು ವಿಷಯಗಳನ್ನು ಚರ್ಚಿಸಿದೆವು. ಕೇವಲ ಕೆಲವು ಜನರಿಗೆ ಮಾತ್ರ ಸಂಬಂಧಿಸಿದಂತಹ ವಿಷಯಗಳು. ಉದಾಹರಣೆಗೆ ಗೀತ್ ಭಾರತಿ, ನಿನಗೆ ಸಂಬಂಧಿಸಿದಂತಹ ವಿಷಯಗಳು. ನಾನು ನಿನಗೆ ಹೇಗೆ ಪೆಟ್ಟು ಕೊಡುತ್ತೇನೋ ನೀನು ನಿನ್ನ ಭೂತಗಳಿಗೆ ಅದೇ ರೀತಿಯ ಪೆಟ್ಟುಗಳನ್ನು ಕೊಡು. ಇಲ್ಲದಿದ್ದರೆ ಅವು ಕೆಲಸ ಮಾಡುವುದಿಲ್ಲ. ಚಟರ್ಜಿ ಅವರು ಬರೆದಿರುವುದು ಒಂದೇ ಪುಸ್ತಕ. ಯಾವುದರ ಬಗ್ಗೆ ನಾನು ತಿಳಿಸಿದೆನೋ ಅದನ್ನು ಅವರೇನು ಲೇಖಕರಾಗಿರಲಿಲ್ಲ. ಆದರೆ ಆ ಒಂದು ಪುಸ್ತಕ ಅವರನ್ನು ಸಾವಿರಾರು ಜನರ ಪ್ರಿಯ ವ್ಯಕ್ತಿಯನ್ನಾಗಿಸಿದೆ. ವಿಶೇಷವಾಗಿ ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದಾರೋ ಅಂತಹ ಜನರು. ಅದು ನಿಜಕ್ಕೂ ಅರಿವು ಹಾಗೂ ಅದನ್ನು ಹೊಂದುವುದು ಹೇಗೆ ಎಂಬುದನ್ನು ವಿವರಿಸುತ್ತದೆ. ಬಾಪೂಜಿ ನನ್ನನ್ನು ಕರೆದುಕೊಂಡು ಹೋದ 10 ವ್ಯಕ್ತಿಗಳಲ್ಲಿ ಒಬ್ಬರ ಬಗ್ಗೆ ನಾನು ತಿಳಿಸಲಿಚ್ಛಿಸುತ್ತೇನೆ. ಅವರು ಅತ್ಯಂತ ಎತ್ತರವಾಗಿದ್ದರು, ಪ್ರಾಯಶಃ 7 ಅಡಿ ಅಥವಾ ಅದಕ್ಕೂ ಹೆಚ್ಚು. ಎಲ್ಲರೂ ಅವರನ್ನು ಬಾಲಾಜಿ ಎಂದು ಕರೆಯುತ್ತಿದ್ದರು. ನಂತರ ಇವರು ಬಹಳ ಪ್ರಖ್ಯಾತರಾದರು, ಏಕೆಂದರೆ ಬೆನೆಟ್ ಇವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಬೆನೆಟ್ ಗುರ್ಜೆಫರ ಶಿಷ್ಯರು. ಬಾಬಾಜಿಯವರ ವ್ಯಕ್ತಿತ್ವ ಅತ್ಯಂತ ಪ್ರಭಾವಶಾಲಿಯಾಗಿದ್ದಿತು. ಅತ್ಯಂತ ತೆಳುವಾದ 7 ಅಡಿ ಎತ್ತರದ ದೇಹ, ಬೆಂಕಿಯಂತಹ ಕಣ್ಣುಗಳು. ಅವರು ಮಾತನಾಡಿದರೆ ಹೊರಬರುತ್ತಿದ್ದುದು ಬೆಂಕಿ, ಜ್ವಲಂತ ಪದಗಳು. ಧರ್ಮ ಕೇವಲ ಈ ಭಾಷೆಯಲ್ಲಿ ಮಾತ್ರ ಮಾತನಾಡಬಲ್ಲದು. ನನಗೆ ಅವರ ಪೂರ್ತಿ ಹೆಸರು ನೆನಪಿಲ್ಲ. ಆದರೆ ಅವರ ಮುಖವನ್ನು, ಅವರ ಕಣ್ಣುಗಳನ್ನು ನಾನು ಇಂದಿಗೂ ಕಾಣಬಲ್ಲೆ. ಅವರ ಧ್ವನಿಯನ್ನು ಕೇಳಬಲ್ಲೆ. ನಾನು ಇಷ್ಟು ಚಿಕ್ಕವನು, ಅವರು ಅಷ್ಟು ಎತ್ತರ. ಅವರು ನನ್ನನ್ನು ತಮ್ಮ ಕೈಗಳಿಂದ ಎತ್ತಿಕೊಂಡು ಹೇಳಿದರು, ಯಾವುದು ನನ್ನಿಂದ ಮಾಡಲು ಆಗಲಿಲ್ಲವೋ ಅದು ಪ್ರಾಯಶಃ ನಿನ್ನಿಂದ ಆಗಬಹುದು. ಅವರು ಏನು ಹೇಳುತ್ತಿದ್ದಾರೆಂದು ನನಗೆ ಅರ್ಥ ಆಗಲಿಲ್ಲ. ಆದರೆ ಈಗ ನಾನು ಬಲ್ಲೆ. ಆದರೆ ಇದು ಯಾವತ್ತೂ ಅಪೂರ್ಣವಾಗಿಯೇ ಉಳಿಯುವ ಕೆಲಸ, ಎಂದಿಗೂ ಮಾಡಿ ಮುಗಿಯುವಂತಹ ಕೆಲಸ ಅಲ್ಲ. ಪ್ರಯತ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದಷ್ಟೇ. ನೀವು ಇನ್ನೊಂದಿಷ್ಟು ಮೇಲಕ್ಕೆ ತಲುಪಬಹುದು ಅಷ್ಟೇ. ಆದರೆ ಅಪೂರ್ಣವಾಗಿಯೇ ಉಳಿಯುವಂಥದ್ದು ಏನೋ ಒಂದು ಉಳಿದೇ ಇರುವುದು. ನನಗೆ ಒಂದು ವಿಷಯ ಮಾತ್ರ ಅರ್ಥವಾಗಿದೆ. ಸ್ವತಃ ಅಪೂರ್ಣತೆ ಕೆಟ್ಟದ್ದೇನೋ ಅಲ್ಲ. ಪ್ರಾಯಶಃ ಅದಕ್ಕೂ ಅದರದ್ದೇ ಆದ ಸೌಂದರ್ಯ ಇದೆಯೇನು. ಪ್ರಾಯಶಃ ಸಂಪೂರ್ಣತೆ ಒಂದು ರೀತಿಯ ಸಾವೋ ಏನೋ. ಅಪೂರ್ಣತೆ ಜೀವ ಸಹಿತ ಉಳಿದಿರುವುದು. ಯಾವುದು ಪೂರ್ಣಗೊಂಡಿತೋ ಅದು ಸಾಯುವುದು, ಅದು ಪೂರ್ಣ ವಿರಾಮಕ್ಕೆ ಬರುವುದು. ಬಾಪೂಜಿ ನನ್ನನ್ನು ಸ್ವಾಮಿ ನಿಖಿಲಾನಂದ ಎಂಬುವರಲ್ಲಿಗೆ ಕರೆದುಕೊಂಡು ಹೋದರು. ಅವರು ಬಹಳ ಶಕ್ತಿವಂತರಾಗಿದ್ದರು. ಶಕ್ತಿ ಎಂದರೆ ನನ್ನ ಅರ್ಥ ನಿಜವಾಗಿ ಶಕ್ತಿವಂತರಾಗಿದ್ದರು. ಅವರ ಚಮತ್ಕಾರಗಳನ್ನು ನಾನು ಕಂಡಿದ್ದೇನೆ ನನ್ನ ಸಂದೇಹಾಸ್ಪದ ಕಣ್ಣುಗಳಿಂದ. ಅಂದು ನಾನು ಎಲ್ಲವನ್ನೂ ಸಂದೇಹದಿಂದ ಕಾಣುತ್ತಿದ್ದೆ. ಅವರ ಮುಂದೆ ನೀವೊಂದು ಸತ್ತ ಪಕ್ಷಿಯನ್ನು ಹಾಕಿದರೆ, ಯಶು ಭಾರತಿ ಅವರ ಮುಂದೆ ಗೀತ್ ಭಾರತಿಯನ್ನು ಹಾಕಲು ಪ್ರಯತ್ನಿಸದಿರು. ಜೀವ ಇರುವ ಗೀತ್ ಭಾರತಿ ಸಹ ಪುನಃ ಜೀವಂತ ಆಗಲಾರನು. ನಾನು ಸ್ವತಃ ನನ್ನ ಕಣ್ಣುಗಳಿಂದ ಕಂಡಿದ್ದೇನೆ. ಅಂದರೆ ನನ್ನ ಅರ್ಥ ಗೀತ್ ಭಾರತಿ ಜೀವಂತನಾಗುವುದನ್ನು ಕಂಡಿದ್ದೇನೆ ಎಂದಲ್ಲ, ಪಕ್ಷಿಯೊಂದು ಜೀವ ಪಡೆದುಕೊಂಡದ್ದನ್ನು ಕಂಡಿದ್ದೇನೆ. ಅವರು ಪ್ರೇಮ ಮತ್ತು ಅನುಕಂಪದಿಂದ ಪಕ್ಷಿಯನ್ನು ನೋಡುತ್ತಾ ಇರುವರು. ಮೃತ ಪಕ್ಷಿ ಉಸಿರಾಡಲು ಮೊದಲು ಮಾಡುತ್ತಿತ್ತು. ಕನಿಷ್ಠ ನನ್ನ ಮಟ್ಟಿಗೆ ಬಾಪೂಜಿ ಅತಿ ಹತ್ತಿರದವರಾಗಿದ್ದರು. ಹಿಂದೂಗಳ ಪ್ರಪಂಚಕ್ಕೆ ಅವರು ದೊಡ್ಡ ಮನುಷ್ಯರಾಗಿರುತ್ತಿದ್ದರು. ಅವರು ಭಾರತದ ಸ್ವಾತಂತ್ರ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಲಂಡನ್ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಂದರಲ್ಲಿ ಮಹಾತ್ಮ ಗಾಂಧಿಯವರೊಂದಿಗೆ ಭಾಗವಹಿಸಿದ್ದರು.
ಮಹಾತ್ಮ ಗಾಂಧಿಯವರು ಲಂಡನ್ನಿಗೆ ಹೋದಾಗ ಅವರನ್ನು ಹಿಂದೂಗಳೇತರರ ದುಷ್ಟ ಪ್ರಭಾವಗಳಿಂದ ರಕ್ಷಿಸಲೆಂದು ಅವರು ತಮ್ಮ ಪೇಟದಲ್ಲಿ ಪುರುಷ ಜನನಾಂಗದ ಪ್ರತೀಕವಾದ ಶಿವಲಿಂಗವನ್ನು ಬಚ್ಚಿಟ್ಟುಕೊಂಡಿದ್ದರು. ಏಕೆಂದರೆ ಹಿಂದೂಗಳ ಪ್ರಕಾರ ಯಾರೆಲ್ಲರೂ ಹಿಂದೂಗಳಾಗಿ ಹುಟ್ಟಿಲ್ಲವೋ ಅವರೆಲ್ಲರೂ ದುಷ್ಟರು. ಅಲ್ಲದೆ ಅವರು ಲಂಡನ್ಗೆ ಸಾಕಷ್ಟು ಗಂಗಾ ಜಲವನ್ನು ಸಹ ಕೊಂಡೊಯ್ದಿದ್ದರು. ಏಕೆಂದರೆ ಕೇವಲ ಗಂಗಾ ಜಲ ಮಾತ್ರ ಪರಿಶುದ್ಧವಾದುದೆಂದು ಅವರು ನಂಬಿದ್ದರು. ಇಂತಹ ವ್ಯಕ್ತಿ ನನಗೆ ಇಷ್ಟ ಆಗುವುದು ಸಾಧ್ಯವೇ ಇಲ್ಲ. ನಾನು ಬಾಪೂಜಿ ಅವರಿಗೆ ಹೇಳಿದೆ, ಈ ವ್ಯಕ್ತಿ ಸರಿಯಾದ ಮೂರ್ಖ. ಪರಿಪೂರ್ಣತೆಯನ್ನು ಸಾಧಿಸುವುದು ಬಲು ಕಷ್ಟವಾದರೂ ಈ ವ್ಯಕ್ತಿ ಅದನ್ನು ಸಾಧಿಸಿದ್ದಾನೆ. ನಾನು ಬಾಪೂಜಿಯವರೊಂದಿಗೆ 3 ವರ್ಷಗಳು ಇದ್ದೆ. ನನ್ನನ್ನು ಭೇಟಿಯಾದ ನಂತರ ಅವರು ವಿವಾಹ ಮಾಡಿಕೊಂಡರು. ಚಿಕ್ಕ ಹುಡುಗನಿಗೆ ಅಷ್ಟೊಂದು ಗೌರವ ತೋರುವುದನ್ನು ಕಂಡು ಅವರ ಪತ್ನಿ ಸಹ ಬಹಳ ಅಚ್ಚರಿಪಟ್ಟರು. ಆದರೆ ನಮ್ಮ ಪರಿಚಯ ಹೆಚ್ಚಾದಂತೆಲ್ಲ ಆಕೆಯಲ್ಲೂ ಸಹ ಅದೇ ರೀತಿಯ ಭಾವನೆಗಳು ಮೂಡಲು ಮೊದಲಾಯಿತು. ಇಂದು ಆಕೆಯೂ ಸಹ ನನ್ನ ಸನ್ಯಾಸಿನಿಯರಲ್ಲಿ ಒಬ್ಬರು. ಬಾಪೂಜಿಯವರ ಎಲ್ಲ ಮಕ್ಕಳು, 4 ಪುತ್ರಿಯರು ಹಾಗೂ 2 ಪುತ್ರರು ಎಲ್ಲರೂ ಸಹ ನನ್ನ ಸನ್ಯಾಸಿಗಳಾಗಿದ್ದಾರೆ. ಹಿರಿಯ ಮಗಳು ಪ್ರತೀಕ್ಷಾ ತನ್ನ ಪತಿ ವೇದಾಂತನೊಂದಿಗೆ ಇಲ್ಲಿ ಇದ್ದಾಳೆ. ಕಡೆಯವಳು ಆನಂದ್ ಶೀಲಾ ಅಷ್ಟು ನನ್ನ ಆತ್ಮೀಯಳಾಗುವುದು ಎಂತಹ ಕಾಕತಾಳೀಯ ಅಲ್ಲವೇ? ಇದಕ್ಕೆ ಸಂಪೂರ್ಣ ಕ್ರೆಡಿಟ್ ಬಾಪೂಜಿಯವರಿಗೆ ಸಲ್ಲಬೇಕು. ಅವರು ತಮ್ಮ ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ನನ್ನ ಹತ್ತಿರಕ್ಕೆ ತರಲು ಪ್ರಯತ್ನಿಸಿದ್ದರು. ಅವರು ಶೀಲಾಳನ್ನು ನನ್ನ ಬಳಿಗೆ ಕರೆತಂದರು. ಆಕೆಯನ್ನು ನೋಡಿದ ತಕ್ಷಣ ಅವರ ಮಕ್ಕಳಲ್ಲೆಲ್ಲ ಈಕೆ ಅತ್ಯಂತ ಧೈರ್ಯವಂತೆ, ಬುದ್ಧಿವಂತೆ, ಅಂತಃಸ್ಫುರಣವುಳ್ಳವಳು ಹಾಗೂ ಪ್ರಾಯಶಃ ಸಂಬುದ್ಧತೆಯ ಸಂಭಾವ್ಯತೆಯನ್ನು ಹೊಂದಿದವಳೆಂದು ನನಗೆ ತೋರಿತು. ಬಾಪೂಜಿ ಈಗಾಗಲೇ ಸಂಬುದ್ಧತ್ವಕ್ಕೆ ಉಪಲಬ್ಧಿಯಾಗಿದ್ದಾರೆ. ಅವರೊಂದಿಗೆ ನಾನು ಕಳೆದ ಆ ವರ್ಷಗಳ ಬಗ್ಗೆ ನಾನು ಎಂದೂ ಮಾತನಾಡದಿರುವುದಕ್ಕೆ ಕಾರಣ ಅದರ ಬಗ್ಗೆ ಮಾತನಾಡಬೇಡ ಎಂದು ನನ್ನ ತಂದೆ ಹೇಳಿದುದು. ನಾನು ನನ್ನ ಕುಟುಂಬದಿಂದ ದೂರ ಅಪರಿಚಿತರ ಮನೆಯಲ್ಲಿ ಜೀವಿಸಿದರೆ ಪ್ರಾಯಶಃ ಉಳಿಯಬಹುದು ಎಂಬುದು ಜ್ಯೋತಿಷಿಯೊಬ್ಬರ ಸಲಹೆಯಾಗಿತ್ತು. ನನ್ನ ಜೀವಕ್ಕೆ ಅತ್ಯಂತ ಅಪಾಯಕಾರಿ ಸಮಯ 4 ರಿಂದ 7 ವರ್ಷಗಳ ನಡುವಣ ಸಮಯವಾಗಿದೆ ಎಂಬುದು ಪಂಡಿತ್ ಗೋಪಿನಾಥರ ಭವಿಷ್ಯವಾಣಿಯಾಗಿದ್ದಿತು. ಆದರೆ ಸಮುದ್ರದ ಹವಾಮಾನ ನನಗೆ ಹೊಂದದೆ ನನ್ನ ಉಸಿರಾಟಕ್ಕೆ ತೊಂದರೆ ಮಾಡುತ್ತಿತ್ತು. ನನಗೆ ಸತತವಾಗಿ ನೆಗಡಿ, ಕೆಮ್ಮು ಬರುತ್ತಿದ್ದವು ಹಾಗೂ ಅಸ್ತಮಾದ ಪ್ರಾರಂಭಿಕ ಸೂಚನೆಗಳು ಕಾಣತೊಡಗಿದವು. ಅದರಿಂದ ನಾನು ಇಡೀ ಜೀವನ ಬಾಧಿತನಾಗಿದ್ದೇನೆ. ನಾನು ನಾನಿಯರ ಮನೆಗೆ ಭೇಟಿಯಿತ್ತಾಗ ಮಾತ್ರ ನನ್ನ ಆರೋಗ್ಯ ಸುಧಾರಿಸುತ್ತಿತ್ತು. ಇಂತಹ ಒಂದು ಕೊನೆಯ ಭೇಟಿಯ ಸಮಯದಲ್ಲಿ ನಾನಾ ತೀರಿಕೊಂಡರು. ನಾನು ಸಮುದ್ರ ಮತ್ತು ಸುತ್ತಮುತ್ತಲಿದ್ದ ಸಣ್ಣ ಕಾಡುಗಳನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೆ ಹಾಗೂ ಬಾಪೂಜಿ ಮತ್ತು ಅವರನ್ನು ಅತಿಯಾಗಿ ಹಚ್ಚಿಕೊಂಡಿದ್ದರಿಂದ ನನಗೆ ಬಹಳ ಕಷ್ಟಕರವಾದುದಾಗಿತ್ತು. ನನ್ನ ಆರೋಗ್ಯ ಹದಗೆಡುತ್ತಿರುವುದನ್ನು ನೋಡಿ ನನ್ನ ಆರೋಗ್ಯ ಸುಧಾರಿಸಲೆಂದು ನನ್ನನ್ನು ನನ್ನ ತಂದೆಯ ಊರಿಗೆ ಕರೆತರಲಾಯಿತು. ನಿಧಾನವಾಗಿ ನನ್ನ ಆರೋಗ್ಯ ಸುಧಾರಿಸಿತು ಹಾಗೂ ಸ್ವಲ್ಪವಾಗಿ ನಾನು ಅಲ್ಲಿಯೇ ಇರುವುದೆಂದು ನಿರ್ಧಾರವಾಯಿತು. ಗೋಪಿನಾಥರು ನನ್ನ ಜನ್ಮಕುಂಡಲಿಯನ್ನು ಏಕೆ ಗೌಪ್ಯವಾಗಿ ಇಡಲು ಹೇಳಿದರೆಂಬುದು ನನಗೆ ಈಗ ಅರ್ಥವಾಗುತ್ತದೆ. ನನ್ನ ಜನ್ಮಕುಂಡಲಿಯನ್ನು ನಾನು ಸಹ ಒಂದೇ ಸಲ ನೋಡಿದ್ದೇನೆ ಅಷ್ಟೇ. ಅದು 1970ರಲ್ಲಿ. ಅದಕ್ಕೆ ಮುಂಚೆ ಅದನ್ನು ನೋಡಿದರೆ ನನ್ನ ಭವಿಷ್ಯದ ನಿರ್ಧಾರಗಳು ಪ್ರಾಯಶಃ ಪ್ರಭಾವಿತ ಆಗಬಹುದು ಎಂದು ಅದನ್ನು ನನಗೆ ತೋರಿಸಿರಲಿಲ್ಲ. ಅದು ನನ್ನ ಇಡೀ ಭೂತಕಾಲವನ್ನು ಹಾಗೂ ನನ್ನ ಭವಿಷ್ಯವನ್ನು ಸಹ ಚಾಚು ತಪ್ಪದೆ ತೋರಿಸಿತ್ತು. ಈಗ ಅದು ಎಲ್ಲಿ ಇದೆ ಎಂದು ಅಥವಾ ಅದನ್ನು ನಾಶಪಡಿಸಲಾಗಿದೆಯೋ ಎಂದು ನನಗೆ ತಿಳಿಯದು. ನನ್ನ ಅನಿಸಿಕೆ ಏನೆಂದರೆ, ಯಾರಿಗೂ ನನ್ನ ಭವಿಷ್ಯ ಏನೆಂಬುದು ತಿಳಿಯದಿರಲಿ ಎಂದು ನನ್ನ ತಂದೆ ಅದನ್ನು ನಾಶಪಡಿಸಿದ್ದಿರಬೇಕು. ಉದಾಹರಣೆಗೆ, ಅದು ನನ್ನ ಸಾವು 1984ರಲ್ಲಿ ಭಾರತದ ಹೊರಗೆ ನಡೆಯುವುದೆಂದು ಹಾಗೂ ಇತರೆ ವಿಷಯಗಳನ್ನು ಅದು ತಿಳಿಸಿತ್ತು. ನಾನು ನನ್ನ ಸಾವಿನ ಸಮಯವನ್ನು ತಪ್ಪಿಸಬಹುದೆಂದು, ಆದರೆ ಪ್ರಾಯಶಃ ನಾನು ಅದನ್ನು ಆಯ್ದುಕೊಳ್ಳುವುದಿಲ್ಲ ಎಂದು ತಿಳಿಸಿತ್ತು. ಇದರ ಸಾಧ್ಯತೆಯು ನನಗೆ ಕಾಣುತ್ತಿದೆ. ಏಕೆಂದರೆ ನಿಧಾನವಾಗಿ ಇತರರಿಗೆ ನೆರವಾಗಬೇಕು ಎಂಬ ಹೆಬ್ಬಯಕೆ
ಯಾವುದಕ್ಕಾಗಿ ನಾನು 30 ವರ್ಷಗಳ ಕಾಲ ಕೆಲಸ ಮಾಡಿದೆನೋ ಅದೀಗ ಕಣ್ಮರೆಯಾಗುತ್ತಿದೆ. ಇದು ಸಂಪೂರ್ಣವಾಗಿ ಕಣ್ಮರೆ ಆಗಬಹುದು. ಆಗ ನಾನು ಜೀವಿಸಿರುವುದರಲ್ಲಿ ಯಾವುದೇ ಅರ್ಥ ನನಗೆ ಕಾಣಿಸದು. ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಹೇಳುವುದಾದರೆ, ಜೀವನದಲ್ಲಿ ಏನನ್ನು ಸಾಧಿಸಬಹುದೋ ಅದೆಲ್ಲವನ್ನು ನಾನು ಸಾಧಿಸಿ ಆಗಿದೆ. ಇತರರಿಗೆ ನೆರವಾಗಲು ಮಾತ್ರ ನಾನು ಜೀವಿಸುತ್ತಿದ್ದೆ. ಆದರೆ ನೆರವಾಗುವ ಈ ಬಯಕೆ ಇಲ್ಲವಾಯಿತೆಂದರೆ ಆಗ ಸ್ವಾಭಾವಿಕ ಪರಿಣಾಮ ಚಿರನಿದ್ರೆಯೇ ಆಗಿರುತ್ತದೆ. ಇಷ್ಟು ಪರಿಪೂರ್ಣವಾದ ಭವಿಷ್ಯ, ಪರ್ಫೆಕ್ಟ್ ಪ್ರೆಡಿಕ್ಷನ್, ಅದನ್ನು ನಾನು ಮತ್ತೆಲ್ಲೂ ನೋಡಿಲ್ಲ. ಸಣ್ಣ ಪುಟ್ಟ ವಿವರಗಳು ಸಹ ಅದರಲ್ಲಿದ್ದವು. 1970ರಲ್ಲಿ ನಾನು ಕಡೆಯ ಬಾರಿಗೆ ನನ್ನ ಹಳ್ಳಿಗೆ ಹೋದಾಗ ಅದನ್ನು ಕಾಣುವ ಬಯಕೆಯನ್ನು ನನ್ನ ತಂದೆಗೆ ತಿಳಿಸಿದೆ. ಅವರಿಗೆ ಹೇಳಿದೆ, ನಾನು ಮನೆಗೆ ಬರುವುದು ಇದೇ ಕೊನೆಯ ಸಲ. ನಾನು ಮತ್ತೊಮ್ಮೆ ಬರುವುದಿಲ್ಲ. ನಾನು ನಾನಿಗೆ ವಾಗ್ದಾನ ನೀಡಿದ್ದೆ, ಆಕೆಯ ಮರಣದ ಸಮಯಕ್ಕೆ ಬರುವೆನೆಂದು, ಹಾಗೂ ಆ ನಂತರ ಪುನಃ ಮತ್ತೆಂದು ಬರುವುದಿಲ್ಲವೆಂದು ಹೇಳಿದ್ದೆ. ನಾನೇ 1970ರಲ್ಲಿ ತೀರಿಕೊಂಡರು. ನನ್ನ ವಾಗ್ದಾನವನ್ನು ನಾನು ಉಳಿಸಿಕೊಳ್ಳಬೇಕಿತ್ತು. ಆಗ ನನ್ನ ತಂದೆ ನನ್ನ ಜನ್ಮಕುಂಡಲಿಯನ್ನು ನನಗೆ ತೋರಿಸಿದರು. ಅದೊಂದು ದೀರ್ಘವಾದ ಭವಿಷ್ಯವಾಣಿ ಆಗಿದ್ದಿತು. ಅದರಲ್ಲಿ ಬರೆದುದೆಲ್ಲವೂ ನಡೆದಿತ್ತು, ಇಲ್ಲವೇ ನಡೆಯುತ್ತಲಿತ್ತು ಎಂಬುದನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆ. ಇಂದು ಭವಿಷ್ಯದಲ್ಲಿ ಇದ್ದುದೆಲ್ಲವೂ ಸಹ ಭೂತಕಾಲ ಆಗಿದೆ. ಅವೆಲ್ಲವೂ ಘಟಿಸಿದೆ. ಈ ಜೀವನವು ಪೂರ್ವ ಜನ್ಮಗಳಿಂದ ನಿರ್ಧಾರಿತವಾದದ್ದು ಎಂದು ನಿಸ್ಸಂಶಯವಾಗಿ ನಾನು ಹೇಳಬಲ್ಲೆ. ಆ 3 ವರ್ಷಗಳು ಬಲು ಸುಂದರವಾಗಿದ್ದವು. ಎಲ್ಲಕ್ಕಿಂತ ಸುಂದರವಾದ ಸಮಯವಾಗಿದ್ದಿತು ಅದು. ಬಾಪೂಜಿ ನನ್ನನ್ನು ಆಗಾಗ್ಗೆ ಭೇಟಿ ಮಾಡುತ್ತಲಿದ್ದರು. ನಾನು ಅಲೆಮಾರಿ ಶಿಕ್ಷಕನಾದಾಗ ನನ್ನ ಶಿಬಿರಗಳಿಗೆ ಅವರು ಬರುತ್ತಿದ್ದರು. ನನ್ನ ಸಭೆಗಳಿಗೆ ಬರುತ್ತಿದ್ದರು. ಕೊನೆಗೆ ನನ್ನ ಸನ್ಯಾಸಿಯೂ ಆದರು. ಬಾ ಕೂಡ ನನ್ನ ಸನ್ಯಾಸಿ ಆದರು. ಹಾಗೂ ಅವರ ಎಲ್ಲ ಮಕ್ಕಳು ಸಹ ನನ್ನ ಸನ್ಯಾಸಿಗಳು ಆದರು. ಆನಂದ್ ಶೀಲಾ ನನ್ನ ಶಿಷ್ಯಂದಿರಲ್ಲಿ ಅತ್ಯಂತ ಬದ್ಧಳಾದ ಹಾಗೂ ಶ್ರದ್ಧೆಯಿರುವ ಶಿಷ್ಯೆ ಆಗಿದ್ದಾಳೆ. ತನ್ನ ಒಬ್ಬ ಮಗಳಾದರೂ ನನ್ನ ಸೇವೆ ಮಾಡುತ್ತಿದ್ದಾಳಲ್ಲ ಎಂದು ಬಾಪೂಜಿ ಸಂತಸದಿಂದಿದ್ದಾರೆ. ನಾನು ಮಾಡಬೇಕೆಂದು ಬಯಸಿದುದನ್ನು ತನ್ನ ಮಗಳಾದರೂ ಮಾಡುತ್ತಿದ್ದಾಳಲ್ಲ ಎಂದು ಸಂತಸಪಟ್ಟಿದ್ದಾರೆ. ಅವರಂತೂ ವಯಸ್ಸಾದವರು. ಅವರು ಕೇವಲ ಆಶೀರ್ವದಿಸಬಲ್ಲರು. ಜೈ ಓಶೋ, ಜೈ ಜೈ ಓಶೋ.